ಬಹಳಷ್ಟು ಜನ ಮಹಿಳೆಯರು ಇವಾಗ ತಮ್ಮ ಪ್ರೆಗ್ನೆನ್ಸಿಯನ್ನ ಲೇಟ್ ಆಗಿ ಪ್ಲಾನ್ ಮಾಡ್ತಾ ಇದ್ದಾರೆ. ಕೆಲವರು ಕರಿಯರ್ನಿಂದ ಆಗಿರ್ಬೋದು, ಅಥವಾ ಲೇಟ್ ಮ್ಯಾರೇಜ್ನಿಂದ ಆಗಿರ್ಬೋದು, ಅಥವಾ ಸೆಕೆಂಡ್ ಬೇಬಿಗೆ ಟ್ರೈ ಮಾಡ್ತಿರ್ಬೋದು. ಆದರೆ ಎಲ್ರಿಗೂ ಇರುವಂತ ಡೌಟ್ಸ್ ಸೇಮ್. 35 ಇಯರ್ಸ್ ಆದ್ಮೇಲೆ ಪ್ರೆಗ್ನೆನ್ಸಿ ಆದ್ರೆ ತುಂಬಾ ಕಾಂಪ್ಲಿಕೇಶನ್ಸ್ ಆಗತ್ತಾ, ಅಥವಾ ಮಗುಗೆ ಏನಾದ್ರೂ ತೊಂದರೆ ಆಗತ್ತಾ, ಬೇರೆ ಯಾರ್ಯಾರ ಜೊತೆನೋ ಡಿಸ್ಕಷನ್ಸ್ ಮಾಡ್ಕೊಂಡು, ಫ್ರೆಂಡ್ಸ್ ಜೊತೆನೋ ಅಥವಾ ಪಕ್ಕದ ಮನೆ ಆಂಟಿ ಜೊತೆ ಡಿಸ್ಕಸ್ ಮಾಡ್ಕೊಂಡು, ಅಥವಾ ಅವ್ರ ಪೇರೆಂಟ್ಸ್ ಜೊತೆ ಡಿಸ್ಕಸ್ ಮಾಡಿ ಎಲ್ಲಿಂದಾನೋ ತುಂಬಾ ಮಿಸ್ಕನ್ಸೆಪ್ಷನ್ಸ್ ಬಂದ್ಬಿಟ್ಟಿದೆ. ಅಯ್ಯೋ, ಆ ರೀತಿ ತೊಂದರೆ ಆಗತ್ತಂತೆ, ಈ ರೀತಿ ತೊಂದರೆ ಆಗತ್ತಂತೆ ಅಂತ. ಇವತ್ತಿನ ಈ ವಿಡಿಯೋನಲ್ಲಿ ನಾವು ಲೇಟ್ ಪ್ರೆಗ್ನೆನ್ಸಿ ಬಗ್ಗೆ ಮಹಿಳೆಯರಿಗೆ ಇರುವಂತಹ ತಪ್ಪು ಮಾಹಿತಿಗಳನ್ನ ದೂರ ಮಾಡೋಣ. 35 ವರ್ಷ ಆದ್ಮೇಲೆ ನ್ಯಾಚುರಲ್ ಆಗಿ ಕನ್ಸೀವ್ ಆಗಕ್ಕೆ ಸಾಧ್ಯನೇ ಇಲ್ಲ. ಇದೊಂದು ಬಹಳ ದೊಡ್ಡ ಮಿಸ್ಕನ್ಸೆಪ್ಷನ್. ಇದು ಯಾಕೆ ಬಂದಿರಬಹುದು ಅಂದ್ರೆ, ನೀವು ಯೂಶುವಲ್ ಆಗಿ ನಿಮ್ಗೆ ಗೊತ್ತಿರುತ್ತೆ, 35 ಇಯರ್ಸ್ ಆದ್ಮೇಲೆ ಅಂಡಾಶಯದಲ್ಲಿ ಅಂಡಾಣುಗಳ ನಂಬರ್ ಕಡಿಮೆ ಆಗ್ತಾ ಇದೆ ಅಂತ ಗೊತ್ತಿರುತ್ತೆ. ಆದ್ರಿಂದ ನ್ಯಾಚುರಲ್ ಆಗಿ ಕನ್ಸೀವ್ ಆಗಕ್ಕಾಗಲ್ಲ ಅಂತ ಒಂದು ಜನರು ಡಿಸ್ಕಸ್ ಮಾಡ್ತಾ ಇರ್ತಾರೆ. ಹಾಗೇನಿಲ್ಲ, ತುಂಬಾ ಜನ ಮಹಿಳೆಯರು 35 ಇಯರ್ಸ್ ಆದ್ಮೇಲೂ ಸಹ ನ್ಯಾಚುರಲ್ ಆಗಿ ಕನ್ಸೀವ್ ಆಗ್ತಾರೆ. ಜಸ್ಟ್ ಪೀರಿಯಡ್ ಆಫ್ 6 ಮಂತ್ಸ್ ಟ್ರೈ ಮಾಡಬೇಕು. ಆ ಪೀರಿಯಡ್ ಅಲ್ಲಿ ಕನ್ಸೀವ್ ಆಗಿಲ್ಲ ಅಂದಾಗ ನೀವು ಡಾಕ್ಟರ್ ಬಳಿ ಹೋಗಿ ಚೆಕಪ್ ಮಾಡಿಸ್ಕೊಳ್ಬೇಕು. 35-40 ವರ್ಷ ಆದ್ಮೇಲೆ ಮಗು ಆದ್ರೆ ಮಗುವಿನ ಆರೋಗ್ಯ ಸ್ಥಿತಿ ಸರಿ ಇರೋದಿಲ್ಲ. ಇದು ಒಂದು ಮಿಸ್ಕನ್ಸೆಪ್ಷನ್. ಇವಾಗ ಏನು ಅಂತಂದ್ರೆ, 35 ವರ್ಷ ಆದ್ಮೇಲೆ ಡೌನ್ ಸಿಂಡ್ರೋಮ್ ಅಂತ ಒಂದು ಸಮಸ್ಯೆ ಮಗುವಿಗೆ ಬರುವಂತ ಚಾನ್ಸ್ ಇರುತ್ತೆ. ಇದು ಒಂದು ಕ್ರೋಮೋಸೋಮಲ್ ಅಬ್ನಾರ್ಮಲಿಟಿ ಅಂತ ಹೇಳ್ತೀವಿ. ಅದ್ರಲ್ಲಿ ಏನು ಅಂತಂದ್ರೆ, ಮಗುವಿನ ಬ್ರೈನ್ ಡೆವಲಪ್ಮೆಂಟ್ ಅಷ್ಟು ಚೆನ್ನಾಗಿರಲ್ಲ, ಅದು ಸ್ವಲ್ಪ ಬುದ್ಧಿಮಾಂದ್ಯತೆ ಇರುವಂತ ಸಾಧ್ಯತೆಗಳಿರುತ್ತೆ ಅಂತ. ಸೊ ಅದರಿಂದ ಎಲ್ಲಾ ಮಕ್ಳಿಗೂ ಬುದ್ಧಿಮಾಂದ್ಯತೆ ಆಗೇ ಆಗುತ್ತೆ ಅಂತಲ್ಲ. 100ರಲ್ಲಿ 95 ಜನ ಮಕ್ಕಳಿಗೆ ಯಾವುದೇ ಸಮಸ್ಯೆ ಇರಲ್ಲ, 5 ಜನ ಮಕ್ಕಳಿಗೆ ಈ ಬುದ್ಧಿಮಾಂದ್ಯತೆ ಬರುವಂತ ಸಾಧ್ಯತೆಗಳಿರುತ್ತೆ. ಅದಕ್ಕೋಸ್ಕರ ನಾವು ಎಕ್ಸ್ಟ್ರಾ ಕೇರ್ನಿಂದ ಚೆಕಪ್ ಎಲ್ಲವನ್ನ ಮಾಡಿಸ್ಬೇಕು. ಆಗ ಡಾಕ್ಟರ್ ಬಳಿ, ನೀವು ಕನ್ಸೀವ್ ಆದಾಗ ಡಾಕ್ಟರ್ ಬಳಿ ಹೋದಾಗ ಈ ಟೆಸ್ಟ್ ಸ್ಕ್ರೀನಿಂಗ್ ಮಾಡಿಸ್ತಾರೆ. ಏನಾದ್ರೂ ಸಮಸ್ಯೆ ಇದ್ರೆ ನಿಮ್ಗೆ ಮೊದಲೇ ಅವರು ಹೇಳ್ತಾರೆ. ಸೊ ಈ ರೀತಿ ಸ್ಕ್ರೀನಿಂಗ್ ಮಾಡೋದ್ರಿಂದ ನೀವು 99% ಅದನ್ನ ಕಂಟ್ರೋಲ್ ಮಾಡ್ಬೋದು, ಮಗು ಆರೋಗ್ಯವಾಗಿರುವಂತ ಮಗುವನ್ನೇ ಪಡಿಬೋದು. ಲೇಟ್ ಪ್ರೆಗ್ನೆನ್ಸಿ ಅಂದ್ರೆ ಸಿಸೇರಿಯನ್ ಡೆಲಿವರಿನೇ ಆಗೋದು, ಇದೊಂದು ದೊಡ್ಡ ಮಿಸ್ಕನ್ಸೆಪ್ಷನ್. ವಯಸ್ಸಾಯ್ತು ಅಂತಂದ್ರೆ ನಾವು ನಾರ್ಮಲ್ ಡೆಲಿವರಿಗೆ ಮಾಡೋದಿಲ್ಲ, ಸಿಸೇರಿಯನ್ಗೆ ಹೋಗ್ಬಿಡ್ತಾರೆ ಅಂತ ಇಲ್ಲ. ಏನಾಗುತ್ತೆ ಅಂದ್ರೆ, ಈ ವಯಸ್ಸಾದ್ಮೇಲೆ BP ಶುಗರ್ ಬರುವಂತ ಚಾನ್ಸಸ್ ಹೆಚ್ಚಾಗಿರುತ್ತೆ ಪ್ರೆಗ್ನೆನ್ಸಿ ಟೈಮಲ್ಲಿ. ಸೊ ನಾರ್ಮಲ್ ಡೆಲಿವರಿ ಟೈಮಲ್ಲಿ ನಾವು ಅದನ್ನ ನೀಟಾಗಿ ಮಾನಿಟರ್ ಮಾಡ್ತೀವಿ. ಮಗುಗೆ ಏನಾದ್ರು ಸಮಸ್ಯೆ ಆಗ್ತಾ ಇದೆಯಾ, ತಾಯಿಗೆ ಏನಾದ್ರು ಸಮಸ್ಯೆ ಆಗ್ತಾ ಇದೆಯಾ, ಏನಾದ್ರೂ ಸಮಸ್ಯೆ ಆದ್ರೆ ಮಾತ್ರ ಅವ್ರನ್ನ ಸಿಸೇರಿಯನ್ ಮಾಡ್ತೀವಿ ಹೊರತು ಎಲ್ಲಾರ್ಗು ನಾರ್ಮಲ್ ಡೆಲಿವರಿ ಚಾನ್ಸೇ ಹೆಚ್ಚಾಗಿ ಕೊಡೋದು. ಅಂಡ್ ಮೆಜಾರಿಟಿ ಆಫ್ ದಮ್ ನಾರ್ಮಲ್ ಡೆಲಿವರಿನೇ ಆಗುತ್ತೆ. ಸಿಸೇರಿಯನ್ ಚಾನ್ಸಸ್ ನಾರ್ಮಲ್ ಪ್ರೆಗ್ನೆನ್ಸಿ ತರನೇ ಇರುತ್ತೆ. ಲೇಟ್ ಆಗಿ ಪ್ರೆಗ್ನೆನ್ಸಿ ಆಯ್ತು ಅಂದ್ರೆ 9 ಮಂತ್ಸು ನಾವು ಹೆಚ್ಚು ಬೆಡ್ ರೆಸ್ಟ್ ಅಲ್ಲೇ ಇರಬೇಕು. ಇದು ಖಂಡಿತವಾಗಿಯೂ ನಿಜ ಅಲ್ಲ, ಯಾರು ಇದನ್ನ ಫಾಲೋ ಮಾಡಬೇಡಿ. ಯಾಕೆಂದ್ರೆ ಪ್ರೆಗ್ನೆನ್ಸಿ ಟೈಮಲ್ಲಿ ನೀವು ನಾರ್ಮಲ್ ಆಗಿ ಮುಂಚೆ ಹೇಗಿದ್ರು ಹಾಗೆ ಓಡಾಡ್ಕೊಂಡು ಇರಬೇಕು. ನಿಮಗೆ ಡಾಕ್ಟ್ರು ವಿಶೇಷವಾಗಿ ಇಲ್ಲ ನಿಮಗೆ ಬೆಡ್ ರೆಸ್ಟ್ ಬೇಕು ಅಂತ ಹೇಳಿದ್ರೆ ಮಾತ್ರ ನಿಮಗೆ ಬೆಡ್ ರೆಸ್ಟ್ ಬೇಕಾಗುತ್ತೆ. ಅದ್ರ ಬದಲು ಲೇಟ್ ಆಗಿ ಪ್ರೆಗ್ನೆನ್ಸಿ ಆಗಿದೆ, ಫಸ್ಟ್ ಟೈಮ್ ಆಗಿದೆ, ಪ್ರೆಷಿಯಸ್ ಬೇಬಿ ಅಂದ್ಬಿಟ್ಟು ಬೆಡ್ ರೆಸ್ಟ್ ಅಲ್ಲೇ ಇದ್ಬಿಟ್ರೆ ನಿಮ್ಮ ಆರೋಗ್ಯಕ್ಕೂ ತೊಂದರೆ ಆಗುತ್ತೆ, ಮಗು ಆರೋಗ್ಯಕ್ಕೂ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ. ಸೊ ನೀವು ಮುಂಚೆ ಹೇಗೆ ನಾರ್ಮಲ್ ಆಗಿ ಏನೇನು ಆಕ್ಟಿವಿಟೀಸ್ ಮಾಡ್ತಿದ್ರೋ ಅದೇ ರೀತಿ ಕಂಟಿನ್ಯೂ ಮಾಡ್ಬೋದು. ಲೇಟ್ ಪ್ರೆಗ್ನೆನ್ಸಿಯಲ್ಲಿ ತಾಯಿಯ ವಯಸ್ಸೇ ತುಂಬಾ ಮುಖ್ಯವಾದದ್ದು. ಹಾಗೆ ಏನೂ ಇಲ್ಲ, ತಾಯಿಯ ವಯಸ್ಸಷ್ಟೇ ತಂದೆಯ ವಯಸ್ಸು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ತಾಯಿಯ ವಯಸ್ಸು ಏನಕ್ಕೆ ಇಂಪಾರ್ಟೆಂಟ್ ಅಂದ್ರೆ, ಅವರ ಬಾಡಿಯಲ್ಲಿ ಎಷ್ಟೊಂದು ಚೇಂಜಸ್ ಆಗ್ತಾ ಇರುತ್ತೆ, ಅದರಿಂದ ಮಗುವಲ್ಲೇ ಪರಿಣಾಮ ಬೀಳುತ್ತೆ ಅನ್ನೋ ರೀಸನ್ಗೆ ತಾಯಿಯ ವಯಸ್ಸು ಇಂಪಾರ್ಟೆಂಟ್. ಹಾಗೆ ತಂದೆಗೂ ವಯಸ್ಸಾಗ್ತಾ ಇದ್ದಂಗೆ ಅವರ ಬಾಡಿಯಲ್ಲೂ ಚೇಂಜಸ್ ಆಗುತ್ತೆ, ಅವರ ಸ್ಪರ್ಮ್ ಕ್ವಾಲಿಟಿ ಎಲ್ಲಾನು ಚೇಂಜಸ್ ಇರುತ್ತೆ. ಆದ್ರಿಂದ ತಂದೆ ತಾಯಿ ಇಬ್ಬರ ವಯಸ್ಸು ಪ್ರೆಗ್ನೆನ್ಸಿಗೆ ಇಂಪಾರ್ಟೆಂಟ್ ಆಗಿರುತ್ತೆ. 35 ವರ್ಷ ಆದ್ಮೇಲೆ ಪ್ರೆಗ್ನೆನ್ಸಿಯನ್ನ ಪ್ಲಾನ್ ಮಾಡ್ತಾ ಇದ್ದೀರಾ ಅಂತಂದಾಗ ದಂಪತಿಗಳಿಗೆ ಅದು ಒಂದು ದೊಡ್ಡ ಸವಾಲಾಗಿ ಕಾಣಿಸುತ್ತೆ. ಆದ್ರಿಂದ ನೀವು ಪ್ರೀ ಕನ್ಸೆಪ್ಷನಲ್ ಕೌನ್ಸಿಲಿಂಗ್ ಮಾಡಿಸ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್. ಅಂದ್ರೆ ನೀವು ಗರ್ಭಧಾರಣೆಗೆ ಮುಂಚೆನೆ ಒಂದು ಡಾಕ್ಟರ್ನ ವಿಸಿಟ್ ಮಾಡಿ ಗಂಡ ಹೆಂಡತಿ ಇಬ್ಬರು ಹೆಲ್ತ್ ಚೆಕಪ್ ಅನ್ನ ಮಾಡಿಸ್ಕೊಂಡು ಕೆಲವೊಂದು ಟೆಸ್ಟ್ಸ್ನ ಮಾಡಿಸ್ಕೊಳ್ಬೇಕು. ಇದರಿಂದ ನಿಮ್ಮ ಪ್ರೆಗ್ನೆನ್ಸಿಯನ್ನ ಪ್ಲಾನ್ ಮಾಡೋದು ಈಸಿಯಾಗಿ ಆಗುತ್ತೆ ಅಂಡ್ ನಿಮಗೆ ಒಂದು ಹೆಲ್ದಿ ಪ್ರೆಗ್ನೆನ್ಸಿಯನ್ನ ಪಡೆಯುವಂತ ಚಾನ್ಸಸ್ ಹೆಚ್ಚಾಗಿ ಇರುತ್ತೆ. ಇದೇ ರೀತಿ ಲೇಟ್ ಪ್ರೆಗ್ನೆನ್ಸಿಯ ಬಗ್ಗೆ ನಿಮಗೂ ಸಹ ಕೆಲವು ಮಿಸ್ಕನ್ಸೆಪ್ಷನ್ಸ್ ಇರ್ಬೋದು ಅಥವಾ ಡೌಟ್ಸ್ ಇರ್ಬೋದು. ಅದನ್ನ ಕ್ಲಾರಿಫೈ ಮಾಡ್ಕೋಬೇಕು ಅಂತಂದ್ರೆ ನೀವು ಕಾಮೆಂಟ್ನಲ್ಲಿ ಕೇಳ್ಬೋದು ಅಥವಾ ವಾಟ್ಸ್ಆ್ಯಪ್ ಮೂಲಕ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ವಾಟ್ಸ್ಆ್ಯಪ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ, ಮತ್ತೆ ಇದೇ ರೀತಿ ಪ್ರೆಗ್ನೆನ್ಸಿನ ಪ್ಲಾನ್ ಮಾಡ್ತಿರೋ ಕಪಲ್ಸ್ ಜೊತೆ ನೀವು ಶೇರ್ ಮಾಡಿ. ಮತ್ತಷ್ಟು ಮಹಿಳೆಯರ ಆರೋಗ್ಯದ ಬಗ್ಗೆ ಡೀಟೇಲ್ಸ್ಗೋಸ್ಕರ ಮತ್ತೆ ಮಾಹಿತಿಗೋಸ್ಕರ ನಿಮ್ಮ ಡಾಕ್ಟರ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮ್ಮ ಡಾಕ್ಟರ್.